ಈ ಶೆಡ್ ಮೆಜರ್ಮೆಂಟ್ 45 ಅಡಿಗೆ 24 ಅಡಿ. ನಿಮ್ಗೂ ಈ ರೀತಿ ಶೆಡ್ ಬೇಕು ಅಂದ್ರೆ ಈ ವಿಡಿಯೋ ಪೂರ್ತಿ ಎಂಡ್ ವರೆಗೂ ನೋಡಿ. ಗೈಸ್, ನಿಮ್ಮ ಕನ್ನಡಿಗ ನೋಡಬಹುದು ಇವತ್ತೊಂದು ಹೈಟೆಕ್ ಶೆಡ್ ಮಾಡ್ತಾ ಇದೀವಿ. ಯಾವ ರೀತಿ ಮಾಡ್ತಾ ಇದೀವಿ ಅಂತ, ಏನ್ಗೋಸ್ಕರ ಶೆಡ್ ಮಾಡ್ತೀವಿ ಅಂತ ನೀವೆಲ್ಲ ನೋಡಬಹುದು. ಮತ್ತೆ ಮೇಲ್ಗಡೆ ನಮ್ಮೆಲ್ಲ ಹುಡುಗರು ವೆಲ್ಡಿಂಗ್ ಮಾಡ್ತಾವ್ರೆ. ಹೈಟ್ ಸಲ್ಲಿಲ್ಲ ಅಂತ ಟಿಪ್ಪರ್ ಗಾಡಿ ನಿಲ್ಸ್ಕೊಂಡು ಟ್ರಸ್ ಎಲ್ಲ ಹತ್ತಿಸ್ತಾ ಇದೀವಿ, ಗಲ್ಡರ್ ಎಲ್ಲ ಹತ್ತಿಸ್ತಾ ಇದೀವಿ. ಈ ಸೆಕ್ಷನ್ ನಾವು ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಶೀಟ್ ಎಲ್ಲ ಬಗ್ಬೇಡ್ದು, ಗಲ್ಡರ್ ಎಲ್ಲ ಬೆಂಡಾಗಬೇಡ ಅಂತ ಅದಕ್ಕೋಸ್ಕರ ಐ ಸೆಕ್ಷನ್ ಯೂಸ್ ಮಾಡ್ತಾ ಇದೀವಿ. ನೀವು ಏನಾರ ಈ ರೀತಿ ಹೈಟೆಕ್ ಶೆಡ್ ಮಾಡಿಸಿದ್ರೆ ಐ ಸೆಕ್ಷನ್ ಯೂಸ್ ಮಾಡಿ, ಯಾಕಂದ್ರೆ ಬೆಂಡ್ ಆಗಲ್ಲ. ನೀವು ನೋಡ್ದಂಗೆ ಪರ್ಲಿನೂ ಎಲ್ಲ ಹಾಕಾಯ್ತು, ಬಟ್ ಏನಿದ್ರು ಫುಲ್ ವೆಲ್ಡಿಂಗ್ ಮಾಡ್ಬೇಕು, ಅದನ್ನು ಕೂಡ ಫುಲ್ ವೆಲ್ಡಿಂಗ್ ಆದ್ಮೇಲೆ ಫಸ್ಟ್ ಒಂದು ಸೀಟ್ ಹತ್ತಿಸಿದ್ವಿ. ಅದಾದ್ಮೇಲೆ ಗಾಡಿ ಸರ್ವಿಸ್ ಮಾಡುವಂತ ನಾನು ಗಾಡಿ ಸರ್ವಿಸ್ ಮಾಡಕ್ ನಿಂತ್ಕೊಬಿಟ್ಟೆ. ಬಟ್ ಈ ಶೆಡ್ ಅಲ್ಲಿ ಹಾಕಿರೋದು ಏನಕ್ಕೆ ಅಂತಂದ್ರೆ ಗಾಡಿ ಸರ್ವಿಸ್ ಮಾಡಕ್ ಅಂತ ಶೆಡ್ ಹಾಕಿರೋದು, ಸರ್ವಿಸ್ ಸ್ಟೇಷನ್ಗೋಸ್ಕರ ಹಾಕಿರೋದು. ನಾನು ಗಾಡಿ ತೊಳೆದಾದ್ಮೇಲೆ ಮತ್ತೆ ಸೀಟ್ ಹತ್ತಿಸಕ್ಕೋಸ್ಕರ ನಿಂತ್ಕೊಬಿಟ್ಟೆ. ನಮ್ಮ ಹುಡುಗರ ಮೇಲೆ ಹತ್ತಿಸ್ಬಿಟ್ಟು ಏನಕ್ಕೆ ಅಂದ್ರೆ ಸೀಟ್ ಎಲ್ಲ ಹೇಳ್ಕೊತಾರೆ, ನಾನು ಕೆಳಗಡೆ ಹಗ್ಗ ಹಾಕ ಕೊಟ್ಟಾದ್ಮೇಲೆ ಅಂತ. 24 ಅಡಿ ಸೀಟು. ಈ ಇಬ್ರು ಯಾವ ರೀತಿ ಹೇಳ್ಕೊತಾವ್ರೆ ನೀವೆಲ್ಲ ನೋಡ್ಬೋದು. ಬರೀ ಇಬ್ರೇ ನಮ್ಮ ಹುಡುಗರು ಈ ಸೀಟ್ ಹೇಳ್ಕೊತಿರೋದು. ಕಷ್ಟಪಡೋದು ಮುಖ್ಯ ಇಲ್ಲ, ತಲೆ ಓಡಿಸೋದು ಒಂದು ಮುಖ್ಯ. ಯಾವ ರೀತಿ ಕೆಲಸ ಮಾಡ್ಬೇಕಂತ ತಲೆ ಇದ್ರೂ ಮೈಂಡ್ ಓಡಿಸಿ ಕೆಲಸ ಮಾಡಕ್ ಆಗತ್ತೆ. ನೀವೇ ನಾನು ನೋಡ್ದಂಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಜಿಂದಾಲು ರೆಡ್ ಕಲರ್ ಶೀಟ್ ಫಿಟ್ ಮಾಡಿದೀವಿ. ಕೆಲಸ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋನಲ್ಲಿ.